ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹಲೋ ಗಾಯ್ಸ್, ಬನ್ನಿ ನಾವು ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಬಂದ್ವಿ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಶ್ರೀ ಶಿವಗಂಗೆ ಕ್ಷೇತ್ರ. ಬೆಂಗಳೂರಿಂದ 45 ಕಿಲೋಮೀಟರ್ ದೂರ ಇದೆ. ಗೋಪುರದಿಂದ ಒಳಗಡೆ ಎಂಟರ್ ಆಗ್ತಾ ಇದೀವಿ ಈಗ ಊರೊಳಗಡೆಗೆ. ವೀಕೆಂಡ್ಸ್ ಬಂತು ಅಂದರೆ ತುಂಬ ರಶ್ ಆಗಿರುತ್ತೆ, ಜನ ಜಾಸ್ತಿ ಇರ್ತಾರೆ. ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬ ಜನ ಬರ್ತಾರೆ ಇಲ್ಲಿಗೆ. ನೋಡಿ ಬಂದ್ವಿ, ಶ್ರೀ ಗಂಗಾಧರೇಶ್ವರ ಸ್ವಾಮಿ ಮತ್ತು ಶ್ರೀ ಸ್ವರ್ಣಾಂಬ ದೇವಿಯವರ ದೇವಸ್ಥಾನ ಇದೆ ಇಲ್ಲಿ. ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇದು. ಬಟ್ ಮಾರ್ನಿಂಗ್ 5 ಗಂಟೆ ಅಷ್ಟರಲ್ಲಿ ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ವ್ಯೂ ಸಿಗುತ್ತೆ. ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಗೇನೆ ವಿಘ್ನ ವಿನಾಶಕನಾದ ಗಣೇಶನ ದರ್ಶನ ಆಗುತ್ತೆ. ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ, ಅರ್ಧ ದಾರಿ ಬಂದಿದ್ದೀವಿ, ಇನ್ನೊಂದು ಸ್ವಲ್ಪ ದೂರ ಇದೆ ದೇವಸ್ಥಾನಕ್ಕೆ. ಶ್ರೀ ಕ್ಷೇತ್ರ ಶಿವಗಂಗೆ ಬೆಟ್ಟದ ಇತಿಹಾಸ ಸುಮಾರು ಸಾವಿರಾರು ವರ್ಷದ ಇತಿಹಾಸ ಇರುವಂಥ ಈ ದೇವಸ್ಥಾನ ಕ್ರಿಸ್ತಶಕ 1140ನೇ ಇಸ್ವಿಯಿಂದ ಶ್ರೀ ಗಂಗರು ಮತ್ತು ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಜೀರ್ಣೋದ್ಧಾರ ಆಗಿದೆ. ಇದೇ ನೋಡಿ ಶ್ರೀ ಸ್ವರ್ಣಾಂಬ ಅಥವಾ ಶ್ರೀ ಹೊನ್ನಾದೇವಿಯವರ ದೇವಸ್ಥಾನ. ಸ್ವಲ್ಪ ಮುಂದೆ ಹೋದರೆ ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಬನ್ನಿ ಮೆಟ್ಲತ್ಕೊಂಡು ಮುಂದೆ ಹೋಗೋಣ. ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳವಾದ ಸಾವಿರಾರು ವರ್ಷಗಳಿಂದ ಪೂಜೆಗೊಳ್ಳುತ್ತಿರುವ ಈ ದೇವಾಲಯಗಳನ್ನು ಬಂದು ವೀಕ್ಷಿಸಿ ಹಾಗೂ ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿ. ವಾಟರ್ ಬಾಟಲ್ಗಳು ಮತ್ತು ಪ್ಲಾಸ್ಟಿಕ್ ಕವರ್ಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಕ್ಬಿಟ್ಟು ಡಸ್ಟ್ಬಿನ್ಗಳಿದೆ, ಡಸ್ಟ್ಬಿನ್ ಒಳಗಾಕಿ. ಇನ್ನೇನು ಬಂದೇ ಬಿಟ್ವಿ. ಅದೇ ನೋಡಿ ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರೆನ್ಸು. ಒಳಗೆ ಹೋಗೋಣ ಬನ್ನಿ. ನೋಡಿ ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಶ್ರೀ ಗಂಗಾಧರೇಶ್ವರ ಸ್ವಾಮಿ ಅವರಿಗೆ ಪಂಚಾಮೃತ ಅಭಿಷೇಕ ಅಥವಾ ಅರ್ಚನೆ ಮಾಡಿಸ್ಬೇಕು ಅಂತ ಇದ್ದರೆ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೋಬೋದು. ಸಂಕ್ರಾಂತಿ ಹಬ್ಬದಲ್ಲಿ ಇಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಮತ್ತು ಶ್ರೀ ಸ್ವರ್ಣಾಂಬ ದೇವಿಯವ್ರಿಗೆ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ಮಾಡ್ತಾರೆ. ತುಂಬ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯುತ್ತೆ. ನೋಡಿ ದೇವಸ್ಥಾನದ ಆರ್ಕಿಟೆಕ್ಚರು ಹೊಯ್ಸಳ ಮತ್ತು ಗಂಗರ ಶೈಲಿಯಲ್ಲಿದೆ. ಮತ್ತು ಶ್ರೀ ಕೃಷ್ಣದೇವರಾಯರು ಸಹ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಸುಮಾರು ಕೊಡುಗೆಗಳನ್ನು ನೀಡಿದ್ದಾರೆ. ಹಾಗೆ ಶ್ರೀ ಕೆಂಪೇಗೌಡರು ಸಹ ಈ ದೇವಾಲಯಕ್ಕೆ ಸುಮಾರು ಅಭಿವೃದ್ಧಿ ಹಾಗೂ ಜೀರ್ಣೋದ್ಧಾರ ಕೆಲಸಗಳನ್ನು ಮಾಡಿದ್ದಾರೆ. ಗುಹೆ ಒಳಗಡೆ ಇರುವಂತಹ ದೇವಸ್ಥಾನ ಇದರಿಂದ ತುಂಬ ಪ್ರಶಾಂತವಾದ ತಂಪಾದ ಗಾಳಿ ಬೀಸುತ್ತೆ. ಇದು ದೇವಸ್ಥಾನದ ಮುಂಭಾಗದಲ್ಲಿರುವ ನಂದಿ. ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ. ಈ ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯವ್ರಿಗೆ ತುಪ್ಪವನ್ನು ಹಾಕಿ ಅಭಿಷೇಕ ಮಾಡಿದ್ರೆ ಅದು ಬೆಣ್ಣೆಯಾಗಿ ಬದಲಾಗುತ್ತೆ. ಅದನ್ನೇ ಪ್ರಸಾದವಾಗಿ ಭಕ್ತಾದಿಗಳಿಗೆ ಕೊಡ್ತಾರೆ. ನೋಡಿ ಇದು ಶ್ರೀ ಸ್ವರ್ಣಾಂಬ ದೇವಿಯವರ ದೇವಸ್ಥಾನ. ನೋಡಿ ಇದು ದೇವಸ್ಥಾನದ ಉತ್ಸವ ಮೂರ್ತಿಗಳು. ಜಾತ್ರೆಗಳಲ್ಲಿ ಮತ್ತು ವಿಶೇಷ ಪೂಜೆಗಳಿದ್ದಾಗ ಈ ಉತ್ಸವ ಮೂರ್ತಿಗಳನ್ನು ಅಲಂಕಾರ ಮಾಡಿ ಉತ್ಸವ ಮಾಡ್ತಾರೆ. ನೋಡಿ ಎಷ್ಟು ಪ್ರಶಾಂತವಾಗಿದೆ. ಬೆಟ್ಟದ ಮೇಲಿಂದ ನೋಡಿದ್ರೆ ನಮ್ಮ ಮನೆ ಮತ್ತು ನಮ್ಮ ಹೊಲ ಎಲ್ಲ ಕಾಣಿಸುತ್ತೆ ನೋಡಿ.
ಬನ್ನಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮತ್ತು ಪಾತಾಳಗಂಗೆ ದೇವಸ್ಥಾನ ಇದೆ, ಇಲ್ಲಿ ಹೋಗೋಣ. ಇದೇ ಪಾತಾಳಗಂಗೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಇಲ್ಲಿವರೆಗೂ ನೀವು ನೋಡಿದ್ದು ಬರೀ 10% ಅಷ್ಟೇ. ಇನ್ನು ತುದಿವರೆಗೂ ಬೆಟ್ಟನ ಹೈಕ್ ಮಾಡಬೇಕು ಅಂದರೆ ಪಾರ್ಟ್ 2 ವಿಡಿಯೋ ನೋಡಿ. ಅದ ಕರ್ನಾಟಕ ಏನೇರುವ ಮಲೆ ಸಹ್ಯಾದ್ರಿ